ನಡೆದಿರುವಂತಹ ಅತಿರುದ್ರ ಮಹಾಯಜ್ಞ ಮತ್ತು ಕುಂಭಮೇಳಕ್ಕೆ ಪ್ರತಿನಿತ್ಯವೂ ಕೂಡ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಸಂತ ಮಹಾಂತ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಕಾಶಿ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಸ್ವಾಮೀಜಿಯವರು ಕೂಡ ಇಲ್ಲಿ ದಯಮಾಡಿಸಿದ್ರು, ಆಶೀರ್ವಚನ ಕೂಡ ಮಾಡಿದ್ರು, ದರ್ಶನವನ್ನು ಕೂಡ ಆ ಭಾಗ್ಯವನ್ನು ಕೂಡ ಕರುಣಿಸಿದ್ರು. ಇವತ್ತು ಸುಡಿಯ ಜುಕ್ತಿ ಹಿರೇಮಠದ ಪರಮ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ. ಅಲ್ಲಿ ನಡೆದಿರುವಂತಹ ಕುಂಭಮೇಳದ ಬಗ್ಗೆ ಈಗಾಗಲೇ ಜಗದ್ವ್ಯಾಪಿಯಾಗಿ ಪ್ರಸಾರವಾಗಿರುವಂತದ್ದು. ಆದ್ರೆ ಗದಗದಲ್ಲಿ ನಡೀತಾ ಇರುವಂತಹ ಈ ಕುಂಭಮೇಳದ ಬಗ್ಗೆ ಏನು ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸ್ತಾರೆ, ಭಕ್ತರಿಗೆ ಏನು ಸಂದೇಶವನ್ನು ಕೊಡ್ತಾರೆ, ಬನ್ನಿ ಪೂಜ್ಯರನ್ನ ಮಾತನಾಡಿಸೋಣ. ಪೂಜ್ಯರೇ ನಮಸ್ತೆ. ಈಗ ಪ್ರಯಾಗ್ರಾಜ್ನಲ್ಲಾಗಿರ್ಬೋದು, ತ್ರಯಂಬಕೇಶ್ವರದಲ್ಲಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಕುಂಭಮೇಳಗಳು ನಡೆದಿವೆ. ಗದಗ ಬೇರೆ ಬೇರೆ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿ ಒಳಗಾಗಿರುವಂತದ್ದು. ಮುದ್ರಣ ಇರಬಹುದು, ಸಾಹಿತ್ಯ, ಸಂಗೀತ, ಕಲೆ, ಇತರೆ ಎಲ್ಲ ಕ್ಷೇತ್ರಗಳು ತನ್ನದೇ ಆಗಿರುವಂತಹ ಛಾಪನ ಮೂಡಿಸಿರುವಂತಹ ಗದಗ ನಗರ ಇದೀಗ ಐತಿಹಾಸಿಕ ಛಾಪನ ಮೂಡಿಸಲಿಕ್ಕೆ ಮುಂದಾಗಿದೆ. ಆಧ್ಯಾತ್ಮ ಈ ಬಗ್ಗೆ ತಾವು ಏನ್ ಹೇಳ್ತೀರಿ, ಏನು ಆಶೀರ್ವಾದ ಸಂದೇಶವನ್ನು ಕೊಡ್ತೀರಿ ಬುದ್ಧಿ ತಾವು? ಮೊದಲನೇದಾಗಿ ಗದಗ ಅಂದ್ರೆ ಬಹಳ ದೊಡ್ಡ ಪುಣ್ಯ ಭೂಮಿ. ಹಿಂದೆ ಸಂತರು ಹೇಳ್ತಾ ಇದ್ರು ಗದಗು ಗದ್ದಿಗೆ ಆಗಬೇಕು ಅಂತ. ಅದು ಇವತ್ತ ನಿಜ ಅನಿಸ್ತಾ ಇದೆ. ಭಾರತ ಅಂದ್ರೆ ಬಹಳ ದೊಡ್ಡ ಧರ್ಮದ ಸಾಮ್ರಾಜ್ಯ ಇದು. ಈ ದೇಶದಲ್ಲಿ ಇದ್ದಷ್ಟು ಸಂತರು, ಮಹಂತರು, ಪುಣ್ಯ ಕ್ಷೇತ್ರಗಳು ಜಗತ್ತಿನ ಯಾವುದೇ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆಯಲ್ಲಿ ಬಹಳ ದೊಡ್ಡ ಆಶ್ರಯವನ್ನು ಹೊಂದಿದ್ದು ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು. ಸನಾತನವಾದ ಹಿಂದೂ ಧರ್ಮದಲ್ಲಿ ಮಹಾಶಕ್ತಿ ಇದೆ. ಇಂದು ನಡೆದಿರುವಂತಹ ಈ ಅತಿರುದ್ರ ಮಹಾಯಜ್ಞ ಇದು ಸಾಮಾನ್ಯ ಅಲ್ಲ. ಹಿಂದೆ ಕೇವಲ ಇಂತಹ ದೊಡ್ಡದಾಗಿರುವಂತ ಯಜ್ಞವನ್ನ ರಾಜ ಮಹಾರಾಜರು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗುವಂತಹದ್ದು. ಇದರ ಉದ್ದೇಶ ಇಷ್ಟೇ, ನಮ್ಮ ದೇಶ ಐಕ್ಯತೆಯಿಂದ ಇರಬೇಕು, ಭಾವೈಕ್ಯತೆಯಿಂದ ಬದುಕಬೇಕು ಮತ್ತು ಯಜ್ಞ ಯಾಗಾದಿಗಳನ್ನ ಮಾಡುವುದರಿಂದ ಇಲ್ಲಿ ಹಾಕುವಂತ ಹವಿಸ್ಸುಗಳ ಸಮರ್ಪಣೆಯಿಂದ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನ, ಒಳ್ಳೆಯ ಮನಸ್ಸನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಜಗತ್ತಿನಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಬದುಕು ಬಹಳ ಕಷ್ಟ ಇದೆ. ಇಂಥ ಪ್ರಸಂಗದಲ್ಲಿ ನಮ್ಮ ಭಾರತೀಯ ಸನಾತನ ಪರಂಪರೆಯನ್ನ ಮರುಕಳಿಸುವಂತ ಕೆಲಸವನ್ನ ಮಾಡಿದ ಈ ಗದಗಿನ ಎಲ್ಲ ಪುಣ್ಯಾತ್ಮರಿಗೂ ನಾವು ಅತ್ಯಂತ ಹೆಮ್ಮೆಯಿಂದ ಗೌರವಿಸಬೇಕು. ಪೂಜ್ಯರಾದ ಮಹಂತ ಸ್ವರೂಪಾನಂದ ಮಹಾರಾಜರವರು ಈ ಭಾಗಕ್ಕೆ ಹೊಸದಾಗಿ ಬಂದು ದೊಡ್ಡ ಆಧ್ಯಾತ್ಮಿಕ ಧಾರ್ಮಿಕ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ದಾರೆ. ಒಂದು ಸಮಾಜವನ್ನ ಒಗ್ಗೂಡಿಸಬೇಕಾದ್ರೆ ಇಂಥ ಕಾರ್ಯಗಳು ಅತ್ಯಂತ ಅವಶ್ಯವಾಗಿದೆ. ಭಾರತ ಅಂದ್ರೆ ಎಲ್ಲರನ್ನೂ ಒಂದಾಗಿ ಕೂಡಿಸಿಕೊಂಡು ಹೋಗುವಂತ ದೇಶ ಇದು. ಎಲ್ಲ ಧರ್ಮೀಯರನ್ನು ಪ್ರೀತಿಯಿಂದ ಕಾಣುವಂತ ದೇಶ ಇದು. ಇಂಥ ದೇಶದಲ್ಲಿ ಯಾವಾಗಲೂ ಪ್ರೀತಿ, ಸೌಹಾರ್ದತೆ, ಗೌರವ, ಪರಸ್ಪರ ಆತಿಥ್ಯ, ಆದರ ಇವೆಲ್ಲ ಬೆಳೆದು ಬರಬೇಕಾಗಿರುವಂತಹದ್ದು. ನಮ್ಮ ಹಿಂದಿನ ಕಾಲದಲ್ಲಿ ಋಷಿ ಪುಂಗವರು ಮಾಡಿರುವಂತ ಆ ಕೆಲಸ ಇವತ್ತು ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಗುತ್ತಿರುವಂತಹದ್ದು ನಿಜವಾಗೂ ನಮಗೆಲ್ಲ ಹೆಮ್ಮೆಯನ್ನು ತರ್ತಾ ಇದೆ. ಈ ಯಜ್ಞದ ಕರ್ತರಾಗಿ ಮಾಡಿರುವಂತ ಎಲ್ಲ ಪುಣ್ಯಾತ್ಮರ ಕಾರ್ಯ, ಯಜ್ಞ ಕರ್ತರ ಮಾಡಿರುವಂತ ಎಲ್ಲ ಕಾರ್ಯಗಳು ಹಸನಾಗಲಿ, ಎಲ್ಲರಿಗೂ ಸುಖ ಶಾಂತಿ ಸಿಗಲಿ. ಪುಣ್ಯಾತ್ಮರಾಗಿರ್ತಕ್ಕಂಥ ಸಹಜಾನಂದ ಮಹಾರಾಜರವರು ಮಾಡಿರ್ತಕ್ಕಂಥ ಪ್ರಯತ್ನ ಸಾಧನೆ ಅತ್ಯಂತ ಅದ್ಭುತವಾಗಿರುವಂತಹದ್ದು. ಹಮಾರಾ ದೇಶ है ना, बहुत बढ़िया देश है. ये देश में संस्कृति, नागरिकते, हिंदू धर्म में बहुत अच्छा से काम कर रहे. संत महाराजा, महामुनीश्वर सब लोगों ये कार में ये कार्यक्रम में भागी लेंगे. हमको बहुत खुश होगा. हम भी ये कार्यक्रम से आने के बाद बहुत संतोष होगा. महाराज का धन्यवाद प्रणाम ಸಲ್ಲಿಸ್ತಾ ಇದ್ದೇವೆ. ಸ್ವಾಮೀಜಿ, ತಾವು ಉಲ್ಲೇಖ ಮಾಡಿದ್ರಿ ಹಿಂದೆ ಮಹಾರಾಜರಿದ್ರು ಅಂತವ್ರಿಂದನೂ ಇದೆಲ್ಲ ಋಷಿ ಮುನಿಗಳ ಕಾಲವನ್ನ ಮತ್ತೆ ಇಲ್ಲಿ ಉಲ್ಲೇಖ ಮಾಡಿದ್ರಿ. ಈ ಒಂದು ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಈಗ ಕೇವಲ ಜಿಲ್ಲೆಯಲ್ಲ, ಅಂತರ್ ಜಿಲ್ಲೆಯಿಂದ, ರಾಜ್ಯದಿಂದ ಭಕ್ತರು ಬರ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಭಕ್ತರು ಬರೋರಿದ್ದಾರೆ. ತಾವು ಕೂಡ ಸನಾತನ ಧರ್ಮದ ಒಂದು ಪ್ರತಿನಿಧಿಯಾಗಿ ಭಕ್ತರಿಗೆ ಈ ಮೂಲಕ ಏನ್ ಸಂದೇಶವನ್ನು ಕೊಡ್ತೀರಿ ಅಂತ? ನಾನು ಮೊದಲೇ ಹೇಳಿದ ಹಾಗೆ ಒಬ್ಬ ಹಿಂದೂ ಧರ್ಮದ ಸನ್ಯಾಸಿ ಮಾಡಬೇಕಾಗಿರುವಂತ ಕರ್ತವ್ಯ ಏನಂದ್ರೆ ನಮ್ಮ ಸಮಾಜದ ಪರಂಪರೆಯನ್ನ, ಆದರ್ಶಗಳನ್ನ ಉಳಿಸಿಕೊಂಡು ಹೋಗ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಈ ಕರ್ತವ್ಯವನ್ನ ಬಹುತೇಕ ನಮ್ಮ ಎಲ್ಲ ಧರ್ಮದ ಆಚಾರ್ಯರು, ಸಂತರು, ಮುನಿಗಣದವರು ಮಾಡಿದ್ರೆ ಇದಕ್ಕಿಂತ ಮಿಗಿಲಾಗಿರುವಂತ ಕಾರ್ಯ ಮತ್ತೊಂದು ಏನಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲ ಧರ್ಮಗುರುಗಳು, ಎಲ್ಲ ಆಚಾರ್ಯರು ಈ ಕೆಲಸವನ್ನು ಮಾಡಲಿ. ನಮ್ಮ ಸಮಾಜದ ಬಾಂಧವರೆಲ್ಲ ಇದಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನ, ಸಹಕಾರವನ್ನು ಕೊಡ್ಲಿ.
ಇದು ಇಂದಿಗೆ ಮುಗಿಬಾರದು. ಇದು ಪ್ರಾರಂಭದ ಹಂತ. ಇದು ಮೊದಲ ಹೆಜ್ಜೆ. ಇದು ಫಸ್ಟ್ ಸ್ಟೆಪ್. ಇದು ಹಾಗೆ ಮುಂದುವರಿಬೇಕು. ಈ ಕಾರ್ಯ ನಿರಂತರವಾಗಿ ಮಾಡುವಂತ ಶಕ್ತಿಯನ್ನ ಪರಮಾತ್ಮ, ದಯಾಘನ, ಯಜ್ಞ ಪುರುಷ ಇಲ್ಲಿ ಕುಳಿತಿರುವಂತ ಎಲ್ಲ ಯಜ್ಞಕರ್ತರಿಗೆ ಶಕ್ತಿಯನ್ನ ಕೊಡ್ಲಿ. ಒಳ್ಳೆ ಮನಸ್ಸು ಸೃಷ್ಟಿಯಾಗಿದೆ. ಹಾಕುವಂತ ಹವಿಸ್ಸುಗಳಿಂದ ಪರಿಸರ ಶುದ್ಧಿಯಾಗತ್ತೆ. ಅಷ್ಟೇ ಅಲ್ಲ, ಒಳ್ಳೆಯ ಮನಸ್ಸು ಶುದ್ಧಿಯಾಗತ್ತೆ. ಮನಸ್ಸುಗಳು ಬರ್ತಾವ. ಮನಸ್ಸು ಬಹಳಷ್ಟು ಕಿಲ್ಬಿಷವಾಗಿವೆ. ಆ ಮನಸ್ಸು ಪರಿಶುದ್ಧವಾಗಬೇಕಾದ್ರೆ ನಮ್ಮ ಆಚಾರ, ವಿಚಾರ, ಪರಂಪರೆ ಸದಾ ಬೆಳೆಸಬೇಕು, ಸದಾ ಉಳಿಸ್ಬೇಕು. ನಾವು ಈ ಕಾರ್ಯವನ್ನು ಮಾಡಿದಂತ ಎಲ್ಲ ಪುಣ್ಯಾತ್ಮರು, ಬರುವಂತ ಜನರು ಯಾರು ಬಂದಾರಲ್ಲ, ಬಹುತೇಕ ಅವರೆಲ್ಲ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾರಿಗೆ ಪುಣ್ಯ ಇದೆಯೋ ಅವರಿಗೆ ಇದು ಲಭಿಸುತ್ತೆ. ನನಗೆ ಈ ಒಂದು ಸಂಘಟಕರು ಒಂದು ಫೋನ್ ಮಾಡಿದ್ರು ನಿನ್ನೆ ನನಗೆ, ಮಹಾರಾಜರೇ ನಿನ್ನೆ ಅವ್ರು ಫೋನ್ ಮಾಡಿದ್ರು ನನಗೆ, ತಾವು ಮಂಗಳವಾರ ದಿವಸ ಬರಬೇಕು ಅಂತ ನಮಗೆ ಹೇಳಿದ್ರು. ಇದು ಪರಿಸಮಾಪ್ತಿ ಆಗುವಂತ ಸಮಾರಂಭ, ತಾವು ಪಾಲ್ಗೊಳ್ಬೇಕು ಅಂತ. ನನಗೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಅಂದು ಬರಲಾಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಬಂದಾಗ ಒಂದು ಮಾತು ಹೇಳಿದವರಿಗೆ, ನಾನು ಈ ಒಂದು ದರ್ಶನವನ್ನ ಪಡಿಬೇಕು ಅಂತ ಬರ್ತಾ ಇದ್ದೇನೆ, ಬೇರೆ ಕಾರ್ಯಕ್ಕಾಗಿ ಬರ್ತಿರ್ಲ. ಇಂತಹ ಅತಿರುದ್ರ ಮಹಾಯಜ್ಞ, ರುದ್ರ ಅಂದ್ರೆ ಭಯಾನಕ. ರುದ್ರನಿಗೆ ಇರ್ತಕ್ಕಂಥ, ಶಿವನಿಗೆ ಇರ್ತಕ್ಕಂಥ ಸಹಸ್ರನಾಮಗಳಲ್ಲಿ ರುದ್ರ ಅನ್ನುವುದು ಒಂದು. ಈ ಆರ್ಯ ಸನಾತನ ಆರ್ಯ ಧರ್ಮದ ಹಿಂದೂ ಪರಂಪರೆಯಲ್ಲಿ ರುದ್ರ ಅಂತ ಕರೆದ್ರೆ, ವೀರಶೈವ ಶೈವ ಪರಂಪರೆಯಲ್ಲಿ ಶಿವ ಅಂತ ಕರೀತಾರೆ, ಮಹೇಶ್ವರ ಅಂತ ಕರೀತಾರೆ. ರುದ್ರ ಅಂದ್ರೆ ಇಟ್ಸ್ ಒಂಥರ ಬಿರುಗಾಳಿ ಇದ್ದ ಹಾಗೆ. ಸಂಸ್ಕೃತದಲ್ಲಿ ಅದು ಬಿರುಗಾಳಿಯ ರೂಪದಲ್ಲಿ ಬರುವಂತ. ಅದಕ್ಕೆ ಈ ರುದ್ರನ ವಾತಾವರಣ, ಶತರುದ್ರದ ಈ ಅತಿರುದ್ರದ ಮಹಾಯಜ್ಞದ ಮಹಾಶಕ್ತಿ, 9 ಕುಂಡಗಳು, ವಿಶೇಷವಾಗಿರುವಂತ ನವಗ್ರಹವನ್ನು ಸೂಚಿಸುವಂತ ಕುಂಡದಲ್ಲಿ ಹಾಕುವಂತ ಪ್ರತಿಯೊಂದು ಹವಿಸ್ಸುಗಳು ಅಗ್ನಿದೇವನ ಮುಖಾಂತರವಾಗಿ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುತ್ತೆ. ಭಕ್ತರ ಇಚ್ಛೆಗಳೆಲ್ಲ ಸದಾ ಸಂತೃಪ್ತಿಯಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆ ಮನಸ್ಸುಗಳು ಸೃಷ್ಟಿಯಾಗಲಿ, ಒಳ್ಳೆ ಭಾವನೆಗಳು ಸೃಷ್ಟಿಯಾಗಲಿ, ಎಲ್ಲರೂ ಪ್ರೀತಿಯಿಂದ ನಾವೆಲ್ಲರ ಬದುಕೋಣ ಅನ್ನುವಂತ ಸಂದೇಶವನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶಿವಂಬಯ್ಯ. ಎಸ್, ಇದಿಷ್ಟು ಸುಡಿಯ ಜುಕ್ತಿ ಹಿರೇಮಠದ ಪರಮ ಪೂಜ್ಯರು ಮಾತನಾಡಿರುವಂತದ್ದು. ಇವತ್ತು ಸಹದೇವಾನಂದ ಮಹಾರಾಜರು ಮಾಡಿರುವಂತ ಕಾರ್ಯ ನಿಜಕ್ಕೂ ಕೂಡ ಪ್ರಸ್ತುತಾಹಾರ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ವಿದ್ಯಾ, ಆನಂದ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ್.